ಯಾರು ಇಲ್ಲ ಅನ್ಸುತ್ತೆ. ಹೆಂಗ ಆರಾಮಾಗಿ ಮಲ್ಕೊಂಡ್ಬಿಡ್ತೀನಿ. ನಮ್ಮ ಅತ್ತೆ ಬಂದಾಗ ಜಾಸ್ತಿ ಕೈ ನೋವ್ತೈತೆ ಕಾಲ್ ನೋವ್ತೈತೆ ಅಂತ ಜೋರಾಗಿ ನಾಟಕ ಮಾಡ್ತೀನಿ. ಆದ್ರೂ ಒಂಥರ ಆರಾಮೈತೆ ಮಾತ್ರ. ಏನು ಕೆಲಸ ಮಾಡಂಗಿಲ್ಲ, ಏನಿಲ್ಲ. ಎಲ್ಲ ಕೆಲಸ ಎಲ್ಲ ನಮ್ಮ ಅತ್ತೆ ಮಾಡ್ಕೊಳ್ತೈತೆ. ಏನ್ ಬೇಕಾದ್ರೂ ತಗೊಂಬಂದ್ ಕೊಡ್ತೈತೆ. ತಿಂಡಿ ಬೇಕಂದ್ರೆ ತಿಂಡಿ, ಊಟ ಬೇಕಂದ್ರೆ ಊಟ. ಎಲ್ಲ ನಮ್ಮ ಅತ್ತೆ ನಮ್ಮ ಗಂಡ ಎಲ್ಲಾ ನೋಡ್ಕೊಳ್ತಿದ್ದಾರೆ. ಒಂಥರ ಇನ್ನೊಂದ್ರಿಟ್ಟು ಒಂದ್ 2-3 ತಿಂಗಳು ಡಾಕ್ಟರ್ ಬರೋರು ಒಂದ್ 2-3 ತಿಂಗಳು ರೆಸ್ಟ್ ತಗೋಬೇಕು, ಎದಳಲೇಬಾರ್ದು ಅಂತ ಹೇಳ್ಬಿಟ್ರೆ ಸಾಕು. ಹೆಂಗ ದೇವ್ರ ದಯದಿಂದ ಆರಾಮಾಗಿ ಇದ್ದು ಬಿಡ್ತೀನಿ. ಹೆಂಗ ಎಷ್ಟಂತ ಕಾಟ ತಡಿಲಿ ಇವ್ರಿಬ್ರುದುನು. ಎಲ್ಲ ಮನೆ ಕೆಲ್ಸನೆಲ್ಲ ನಾನು ಒಬ್ಳೆ ಮಾಡ್ಬೇಕು. ಎಷ್ಟಂತ ಮಾಡೋಣ, ಮಾಡ್ತೀನಿ ಕಣ್ ತಡಿ ಅಂತ ನೋಡಿ ಇವಾಗ ಹೆಂಗ್ ಮಾಡಿದೀನಿ ಅಂತ ಇವರಿಗೆ ಆಗ್ಬೇಕಿದ್ದಿದ್ದೆ. ನಮ್ಮ ಅತ್ತೆಗೂನು ನಮ್ಮ ಗಂಡಂಗೂನು. ನಮ್ಮ ಗಂಡನ ಹತ್ರ ನೆಲ ಒರೆಸ್ಬೇಕು ನಮ್ಮ ಅತ್ತೆ. ಹಂಗ್ ಮಾಡ್ತೀನಿ ತಡಿ ಒಂದ್ರಿಟ್ಟು. ಈ ಹುಡ್ಗಿ ನೋಡಿರಿ ಅಂತ ಕೆಲಸ ಮಾಡ್ಕೊಂಡ್ಬಿಟ್ರು ಇವಳು. ನೋಡ್ಕೊಂಡ ಆರೋನು ಒಂದ್ರಿಟ್ಟು ಕಾಲಿಡೋದಲ್ವಾ, ಕಾಲ್ ಮುರ್ಕೊಂಡ್ಬಿಟ್ಟು ಕೈ ಮುರ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ಲಲ್ಲಪ್ಪ. ಎಷ್ಟು ಅಂತ ಒಬ್ಳೇ ಕೆಲಸ ಮಾಡೋದ. ನನ್ನ ಕೈಲಂತೂ ಆಗ್ತಿಲ್ ಕಣಪ್ಪ. ಬೆಳಿಗ್ಗೆಯಿಂದ ಕೆಲಸ ಮಾಡಿ 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 ನನ್ನ ಕೈ ಕಾಲೆಲ್ಲ ಹಂಗೆ ಸೋತ್ ಹೋಗ್ಬಿಟ್ಟಿದಾವ. ಅತ್ಲಾಗಿ ಸೊಂಟ ನೆಟ್ಟಾಗಿ ಮಾಡಕ್ ಆಗ್ತಿಲ್ಲ, ಅಷ್ಟೊಂದು ಸುಸ್ತಾಗ್ತೈತೆ. ಇವಾಗ ಗೊತ್ತಾಗ್ತೈತಿ ಇವಳು ಬೆಲೆ ನನಗೆ. ಪಾಪ ಎಲ್ಲಾ ಕೆಲಸ ಒಬ್ಳೆ ಮಾಡ್ಕೊಳೋನು. ಏನೇನಂತ ಮಾಡೋದು ನಾನು ಒಬ್ನೇ. ಆಗಲ್ ಕಣಪ್ಪ ಆಗ್ಲೇ. ಆ ಹುಡ್ಗ ಎಲ್ಲೋದ್ನು, ಅವ್ನು ದಡ್ಪಿಂಡನ ಮಗ. ಅವನು ಮನೆ ಕೆಲಸ ಮಾಡಲ್ಲ ಏನಿಲ್ಲ. ಅವ್ನು ಯಾವಾಗ ಮಾಡ್ಕೊಂಡು ಹೋಗಿದ್ರೆ ಇವೆಲ್ಲ ಆಗ್ತಿತ್ತ. ಮಲ್ಕೊಂಡ್ಬಿಟ್ಟಿದ್ದಾಳೆ, ಯಾರಪ್ಪ ಮಾಡ್ಲಿ. ಅಯ್ಯೋ ಭಗವಂತ, ದೇವ್ರನಲ್ಲಿ ಮೊದ್ಲು ಹೋಗ್ಬಿಟ್ಟು ಕೈ ಮುಗಿದು ಬಿಡ್ಬಿಡ್ತೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮೊದ್ಲು ನನ್ನ ಸೊಸೆ ಕೈ ಕಾಲೆಲ್ಲ ಸರಿ ಮಾಡ್ಕೊಳಪ್ಪ ಭಗವಂತ. ನನ್ನ ಕೈಲಂತೂ ಕೆಲಸ ಮಾಡಕ್ ಆಗ್ತಿಲ್ಲ ಅಂತ. ನಾನು ಹಿಂಗೆ ಒಂದ್ ವಾರ ಕೆಲಸ ಮಾಡ್ಬಿಟ್ರೆ ಗ್ಯಾರಂಟಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಅಡ್ಮಿಟ್ ಆಗ್ಬೇಕಾಗುತ್ತೆ. ಬಂತು ನಮ್ಮ ಅತ್ತೆ ಬಂತು. ಹಂಗೆ ಮಲ್ಕೊಂಡ್ಬಿಟ್ರೆ ಅನುಮಾನ ಬಂದ್ಬಿಡುತ್ತೆ ನಮ್ಮ ಅತ್ತೆಗೆ. ಅಯ್ಯೋ ಎಂತ ಕೆಲ್ಸ ಆಗೋಯ್ತಪ್ಪ. ಕೈ ಕಾಲು ಸೊಂಟ ಎಲ್ಲ ಮುರಿದೋಯ್ತಲ್ಲಪ್ಪ ನಂದು. ಕೈ ಸರಿ ಆಗ್ಬಿಟ್ಟಿದ್ರೆ ನಮ್ಮ ಅತ್ತೆಗೆ ಒಂದ್ರಿಟ್ಟು ಹೋಗ್ಬಿಟ್ಟು ತಿಂಡಿ ಮಾಡಾಕ್ತಿದ್ದೆ. ಹೆಂಗ ದಿನಾಲು ಬಿಸಿ ಬಿಸಿ ತಿಂಡಿ ಅಂತೆ, ಕೇಸರಿ ಬಾತ್ ಅಂತೆ, ಪಲಾವ್ ಅಂತೆ, ಉಪ್ಪಿಟ್ಟಂತೆ, ಬೋಂಡ ಅಂತೆ, ಬಜ್ಜಿ ಅಂತೆ, ಬಿಸಿ ಬಿಸಿ ಮಾಡಾಕ್ತಿದ್ನಲ್ಲಪ್ಪ ನಮ್ಮ ಅತ್ತೆಗೆ. ಪಾಪ ನಮ್ಮ ಅತ್ತೆ ಪರಿಸ್ಥಿತಿ ಇವಾಗ ನೋಡಕ್ ಆಗಲ್ವಲ್ಲಪ್ಪ. ಪಾಪ ನಮ್ಮ ಅತ್ತೆಗೆ ಮೊದ್ಲೇ ಹುಷಾರಿಲ್ಲ. ಏನು ಅಂತ ಕೆಲಸ ಮಾಡ್ತಾರ ಅವರು. ಹೆಂಗಂತ ಕೆಲಸ ಮಾಡ್ಕೊಡೋದು ನಾನು. ಎದಳಕ್ಕೆ ಆಗ್ತಿಲ್ವಲ್ಲ. ಎಷ್ಟಂತ ಮಾಡ್ತಾರ ಪಾಪ ಅವ್ರ ಕೆಲ್ಸನ. ಏನ್ ಮಾಡೋದು, ಏನ್ ಮಾಡ್ತಿದಾರ ಪಾಪ ನಮ್ಮ ಅತ್ತೆ. ಮನೆ ಒಳಗೆ ಹೋಗ್ಬಿಟ್ಟು ತಿಂಡಿನ ಅಡಿಗೆ ಮಾಡ್ತಿರ್ಬೇಕು ಪಾಪ. ಎಷ್ಟಂತ ಕೆಲಸ ಮಾಡ್ತಾರ ಅವರು. ಅವ್ರಿಗೂ ಸಾಕಾಗಂಗ ಆಗ್ಬಿಡುತ್ತೆ. ನೋಡು ಪಾಪ ಆ ಹುಡುಗಿಗೆ ನನ್ನ ಮೇಲೆ ಎಷ್ಟು ಕನಿಕರ ಆಯ್ತಂತ ನೋಡು. ಹೊಟ್ಟೆ ಉರ್ಕಡ್ತಿದ್ದಾಳೆ ಪಾಪ. ನಾನು ಕೆಲಸ ಮಾಡ್ತೀನಲ್ಲ, ನೋಡಕ್ ಆಗ್ತಿಲ್ಲ ಅವಳ ಕೈಲಿ ಅಲೆ. ಎಂತ ಕೆಲಸ ಆಗೋಯ್ತಿ ಹುಡುಗಿಗೆ. ಏನಪ್ಪ ಮಾಡ್ಲಿ. ಆ ದಂಡ್ಪಿಂಡ್ ನನ್ನ ಮಗ ಎತ್ಲಾಗೋದ್ನ ಏನೋ ನನ್ನ ಮಗ ಅನ್ನಿಸ್ಕೊಂಡವನು. ಬಂದ್ಬಿಟ್ಟು ಒಂದ್ರಿಟ್ಟು ಡಾಕ್ಟರ್ ಫೋನ್ ಮಾಡ್ಲಾ ಅಂತ ಹೇಳಿದೀನಿ. ಏನು ಫೋನ್ ಮಾಡಿದ್ನೋ ಮಾಡ್ಲಿಲ್ವೋ ಒಂದು ಗೊತ್ತಾಗ್ತಿಲ್ವಲ್ಲ. ಬೇಗ ಹೋಗ್ಬಿಟ್ಟು ರಪ್ಪನ್ನ ಡಾಕ್ಟರ್ಗಾರ ಕರ್ಕೊಂಡ್ ಬಂದಿದ್ರೆ ಇಂಜೆಕ್ಷನ್ ಎಲ್ಲ ಕೊಟ್ಟು ಮಾತ್ರೆ ಎಲ್ಲ ಕೊಟ್ಬಿಟ್ಟು ಸರಿ ಮಾಡ್ಬಿಡೋರು. ಇವ್ನು ಎತ್ಲಾಗೋದ ಅಂತ ಕಾರಣ ಇಲ್ಲ. ನಾನೇ ಹೋಗ್ಬಿಟ್ಟು ಯಾರ ಕೈಲಾರು ಡಾಕ್ಟರ್ ಫೋನ್ ಮಾಡಿಸ್ ಬರ್ತೀನಿ. ಇಲ್ಲ ಅಂದ್ರೆ ಈ ಹುಡುಗಿ ಹಂಗೆ ಮಲ್ಕೊಂಡ್ಬಿಡ್ತಾಳೆ. ಆಗಲ್ಲ ನನ್ನ ಕೈಲಿ ಕೆಲಸ ಮಾಡಕ್ಕೆ. ಅಮ್ಮನಿ, ಜಯಮ್ಮ, ಈಗ ಒಂದಿಟ್ಟು ಪರವಾಗಿಲ್ವೇನಮ್ಮ? ಸೊಂಟ ನೋವು ಕೈ ನೋವು ಎಲ್ಲ ಸರಿ ಆಯ್ತಾ? ಅಯ್ಯೋ ಇಲ್ಲ ಕಣತೆ, ಆಗ್ತಾ ಇಲ್ಲ ಕಣತೆ, ನನ್ನ ಕೈಲಿ ಆಗ್ತಾ ಇಲ್ಲ. ಅತ್ತೆ, ನನ್ನ ಕೈಲಂತೂ ಆಗ್ತಿಲ್ಲ ಕಣತೆ. ಒಂದ್ ಈಟು ನಿಮ್ಗೆ ಕೆಲಸನಾರು ಮಾಡ್ಸೋಣ ಒಂದ್ರಿಟ್ಟು ಅಡಿಗೆ ಮನೆಗಾರ ಬಂದ್ಬಿಟ್ಟು ಅಂತ ಒಂದ್ ಸ್ವಲ್ಪ ಎದಳನಂತ ನೋಡ್ದೆ ಕಣತೆ. ಕೈ ಭಾರ ಹಾಕ್ಬಿಟ್ಟು ಆಗ್ತಿಲ್ ಕಣತೆ. ಕೈ ಗಡ 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 ಅಂತ ನಡಕ್ತೈತೆ. ಮೂಳೆ ಎಲ್ಲ ಮುರಿದೋಗೈತೋ ಏನೋ ಒಂದು ಗೊತ್ತಾಗ್ತಿಲ್ಲ ಕಣತೆ ನನಗೆ. ಕೈ ಎಲ್ಲ ಊತ ಬರಂಗ ಆಗ್ತೈತೆ. ಕೈ ಎತ್ತಕ್ ಆಗ್ತಿಲ್ಲ, ತಲೆ ಎತ್ತಕ್ ಆಗ್ತಿಲ್ಲ. ಸೊಂಟ ಅಂತೂ ಬಿಡ್ರಿ ಅಲ್ಲಾಡ್ಸಕ್ಕೆ ಆಗ್ತಿಲ್ಲ. ಕಾಲಂತೂ ಬಿಡ್ರಿ ಕಾಲು ಬೆಟ್ಟನು ಹಿಂಗೆ ಹಿಂದು ಮುಂದೆ ಮಾಡಕ್ ಆಗ್ತಿಲ್ಲ ಕಣತೆ ನನ್ನ ಕೈಲಿ. ಅಷ್ಟು ಸುಸ್ತಾಗ್ತೈತೆ, ಅಷ್ಟು ನೋವು ಬರ್ತೈತೆ ಕಣತೆ. ಏನಾಗೈತೋ ಏನೋ ಒಂದು ಗೊತ್ತಾಗ್ತಿಲ್ಲ ಕಣತೆ. ಒಂದ್ರಿಟ್ಟು ಡಾಕ್ಟರ್ಗಾರ ಫೋನ್ ಮಾಡಿ ಕರೀರಿ ಅತ್ತೆ, ನನ್ನ ಕೈಲಿ ಆಗ್ತಿಲ್ಲ. ಮುಗೀತು ಕತೆ, ಹೋಗು. ಸೊಂಟ ಅಲ್ಲಾಡ್ಸಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾಳೆ. ಅದ್ ಏನಾಯ್ತೋ ಏನ. ಇನ್ನು ಎಷ್ಟು ದಿವಸ ಆಗುತ್ತೋ ವಾಸಿ ಆಗೋದಕ್ಕೆ. ಏನ್ ಮಾಡ್ಲಪ್ಪ ಇವಾಗ. ಹೆಂಗ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಹೆಂಗ ಇದ್ದೆ. ಆ ಹುಡುಗಿ ಬಿಸಿದೆ ಹೆಂಗ ಮಾಡಾಕವಳು. ಇವಾಗ ಹೆಂಗಪ್ಪ ತಿನ್ಲಿ. ಇವಾಗ ನಾನೇ ಮಾಡ್ಕೋಬೇಕು, ನಾನೇ ತಿನ್ಬೇಕು. ಏನ್ ಮಾಡ್ಲಿ ಇವಾಗ. ನೋಡೋಣ ಮೊದ್ಲು ಡಾಕ್ಟರ್ ಬರ್ಲಿ. ಡಾಕ್ಟರ್ ಏನಂತಾರಂತ ನೋಡೋಣ. ಹೆಂಗ ಡಾಕ್ಟರ್ ಒಂದ್ ವಾರದೊಳಗಡೆ ಒಂದ್ 2-3 ದಿವಸಗಳೇ ವಾಸಿ ಆಗ್ಬಿಡುತ್ತಂತ ಹೇಳಿದ್ರೆ ಸಾಕಪ್ಪ ಭಗವಂತ. ಹೆಂಗ ಒಂದ್ ವಾರ ಕಷ್ಟಪಟ್ಟಾದ್ರೂ ಕೆಲಸ ಮಾಡ್ಬಿಡ್ತೀನಿ. ಇವಳು ಹುಷಾರಾದ್ಮೇಲೆ ಎಲ್ಲಾ ಕೆಲಸ ಮಾಡ್ಕೊಂಡ್ಬಿಡ್ತಾಳೆ. ಅದ್ಗೆ ಆಚಾರಕ್ಕೆ ಯಾರು ನೀರ್ ಚೆಲ್ಲಿದ್ರು ಏನೋ ಹಾಳಾದವ್ರು ನನ್ನ ಕೈಗೆ ಸಿಗ್ಬೇಕಲ್ಲ ಅವ್ರಿಗೆ. ಏನಾರು ತಗೊಂಡು ಏರಿಕ್ ಬಿಡೋಣ ಅಷ್ಟು ಕೋಪ ಬರ್ತೈತೆ. ಇದ್ಯಾಕಪ್ಪ ಇವಕ್ಕ ಜಯಕ್ಕ ಹಿಂಗ್ ಮಾಡ್ಕೊಂಡ್ಬಿಟ್ಟೈತೆ. ಜಯಕ್ಕ
ಇದ್ಯಾಕಕ್ಕ ಹಿಂಗ್ ಮಲ್ಕೊಂಡಿದ್ಯಾ? ಬಾರಕೋ, ಶಾಪಿಂಗಿಗೆ ಹೋಗಿ ಬರೋಣ, ತಿಪ್ಟೂರ್ಗೆ ಶಾಪಿಂಗಿಗೆ ಹೋಗಿ ಬರೋಣ ಅಂತ ನೀನೇ ತಾನೇ ಹೇಳಿದ್ದು. ನಾನ್ ರೆಡಿಯಾಗಿ ಬಂದಿದ್ದೀನಮ್ಮ, ಮಕ ಎಲ್ಲ ತಳ್ಕೊಂಡು. ಬಾ ಬೇಗ, ಒತ್ತಾಗೋಯ್ತು. ಬಿಸ್ಲಾಗ್ಬಿಟ್ರೆ ಹೋಗಕ್ಕಾಗಲ್ಲ. ಬಾರಕ ಹೋಗೋಣ, ಬಸ್ ಹೋಗ್ಬಿಡುತ್ತೆ. ನೀನೇನಕ್ಕ ನೀನು ಶಾಪಿಂಗಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನೀನು ಇನ್ನು ಮಲ್ಕೊಂಡಿದ್ಯಾ? ಬಾ ಹೋಗೋಣ ಬೇಗ. ಇವಳು ಬಂದ್ಬಿಟ್ಲಿ, ಇವಳು ನೇತ್ರಿ ಕೂತ್ರಿ, ಇವಳು ಮಾಡಕ್ ಕೆಲ್ಸ ಇಲ್ದವಳು ಇವಳು. ಇವಳಿಗೆ ಯಾರು ಬೈಯಲ್ವೇನಪ್ಪ, ಅವ್ರ ಅತ್ತೆ ಬೈಯಲ್ವೇನಪ್ಪ, ಮನೇಲೇನು ಕೆಲ್ಸ ಗಿಲ್ಸ ಏನು ಕೊಡಲ್ವೇನಪ್ಪ ಇವಳಿಗೆ. ಪಾಪ ನಮ್ ಸೊಸೆನೇ ಸೊಂಟ ಮುರ್ಕೊಂಡು, ಕೈ ಮುರ್ಕೊಂಡು, ಕಾಲ್ ಮುರ್ಕೊಂಡು, ಎದಳಕ್ಕಾಗ್ದಲೆ ಅಯ್ಯ ಅನ್ಕೊಂಡು ಅವಳು ಮಲ್ಕೊಂಡಿದ್ದಾಳೆ. ಕಣ್ ಕಾಣಿಸ್ತಿಲ್ವಾ ಇವಳಿಗೆ ಮಲ್ಕೊಂಡಿರೋದು? ಶಾಪಿಂಗಿಗೆ ಹೋಗಿ ಬರೋಣ ಬಾ, ಅಲ್ಲೋಗಿ ಬರೋಣ ಬಾ, ಇಲ್ಲೋಗಿ ಬರೋಣ ಬಾ ಅಂತ ಕರಿತಿದ್ದಾಳಲ್ಲ ಇವಳು. ಏ ಅಮ್ಮಣ್ಣಿ ನೇತ್ರಮ್ಮ, ನೀನು ಕಣ್ ಕಾಣಿಸ್ತಿಲ್ವಾ? ಅವಳೇನೇನ ಸೊಂಟ ಮುರ್ಕೊಂಡು ಅವಳು ಮಲ್ಕೊಂಡು ಅಯ್ಯ ಅಂತಿದ್ದಾಳೆ. ನೀನ್ ನೋಡಿದ್ರೆ ನೀನು ಎಲ್ಲ ಹೋಗ್ ಬರೋಣ ಅಂತ ಬೇರೆ ಕರಿತಿದ್ಯಾ? ಏನಜ್ಜಿ, ನಿಜ ಏನಜ್ಜಿ ನೀನ್ ಹೇಳ್ತಿರೋದು? ಅಯ್ಯೋ ಜಯಕ್ಕ, ಎಂತ ಕೆಲಸ ಮಾಡ್ಕೊಂಡಿದ್ಯಾ ಕಣೆ ಜಯಕ್ಕ. ನೋಡಕ್ ಆಗ್ತಿಲ್ವಲ್ಲೇ ನನಗೆ ನಿನ್ ಕೈಲಿಂದವು. ಕಣ್ಣಿಂದ ನೋಡಕ್ ಆಗ್ತಿಲ್ಲ, ಕಿವಿಯಿಂದ ಕೇಳಕ್ ಆಗ್ತಿಲ್ವಲ್ಲೇ. ಒಂದ್ ಅರ್ಧ ಗಂಟೆ ಮುಂಚೆ ಇನ್ನೊಂದು ಹೇಳ್ದಲ್ಲೇ ಜಯಕ್ಕ ನೀನು. ಶಾಪಿಂಗಿಗೆ ಹೋಗ್ ಬರೋಣ, ಅಲ್ಲೋಗ್ ಬರೋಣ, ಇಲ್ಲೋಗ್ ಬರೋಣ, ಬಳೆ ತಗೊಂಬರೋಣ, ಲಿಪ್ಟಿಕ್ ತಗೊಂಬರೋಣ ಅಂತ ಹೇಳ್ತಿದ್ದಲ್ಲೇ ಜಯಕ್ಕೋ. ಎಂತ ಕೆಲಸ ಮಾಡ್ಕೊಂಡೆ ನೀನು, ಕಣ್ಣಿಂದ ನೋಡಕ್ ಆಗ್ತಿಲ್ವಲ್ಲ ನನಗೆ. ಹೆಂಗ್ ಬಿದ್ದೆ ಜಯಕ್ಕ, ಎಲ್ಲ ಏಟಾಗೈತೆ ಜಯಕ್ಕ. ಇವಳು ನೇತ್ರಿ ಕೂತ್ರಿ, ಇವಳು ಓವರ್ ಆಕ್ಟಿಂಗ್ ಬೇರೆ ಮಾಡ್ತಿದ್ದಾಳೆ ಇವಳು. ಸದ್ಯ ನನ್ ಸೊಂಟ ಮುರಿದೋಗೈತೆ, ಕೈ ಮುರಿದೋಗೈತೆ ಅಂತ ಇನ್ನು ಮನ್ಸಲ್ಲೇ ಖುಷಿ ಪಡ್ತಿದ್ದಾಳೆ ಇವಳು. ಇವಳ ನೇತ್ರಿ ಏನ್ ಸಾಮಾನ್ಯದಳಲ್ಲ ಇವಳು. ನನ್ ಮುಂದೆ ಮಾತ್ರ ಸುಮ್ಕೆನೇನೆ ಜಯಕ್ಕೋ 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 ಅಂತ ನಾಟಕ ಮಾಡ್ತಿದ್ದಾಳೆ ಇವಳು. ಮುರಿಯೋದ್ ಮುರಿದೈತೆ, ಇನ್ನೊಂದ್ ರಿಟರ್ನ್ ಆರೋದನ್ನು ಕೈ ಜೋರಾಗಾರ ಮುರಿಯೋದಲ್ವ. ಎಷ್ಟು ಹೊಟ್ಟೆ ಕಿಚ್ಚಿ. ಈ ಜಯಿಗೆ ಹೋಗಿ ಆಗ್ಬೇಕಿದ್ದಿದ್ದೆ ಇನ್ನೊಂದ್ ರೀಟು ಆಗ್ಬೇಕಿತ್ತು. ಏನೋ ಒಂದ್ ರೀಟು ಕಡಿಮೆ ಆಗೈತೆ ಅಷ್ಟೇ, ಇನ್ನೊಂದ್ ರೀಟು ಜಾಸ್ತಿನಾರ ಆಗದಲ್ವಾ. ಅಯ್ಯೋ ಹೋಗ್ಲಿ ಬಿಡಮ್ಮ ಅತ್ಲಾಗಿ, ನೇತ್ರಮ್ಮ ಸುಮ್ಕಿರು, ಅಳ್ಬೇಡ. ಅಯ್ಯೋ ಕಣ್ಣಿಂದ ನೋಡಕ್ ಆಗ್ತಿಲ್ವಲ್ಲ ನನಗೆ. ಪಾಪ ಇಬ್ರು ಹೆಂಗ ಪಾಪ ದಿನಾಲು ಅಲ್ಲಿ ಇಲ್ಲಿ ಹೋಗೋರು, ಮನೆ ಕೆಲಸ ಮಾಡ್ಕೊಳ್ಳೋರು, ದಿನಾಲು ಒಂದೇ ತಾವ್ಲ ಕೂತ್ಕೊಳ್ಳೋದು ಮಾತಾಡೋದು ಮಾಡ್ತಿದ್ರು. ಕೆಲಸ ಎಲ್ಲ ಮಾಡ್ಕೊಂಡು ಪಾಪ ಒಂದ್ ತಿಪ್ಟೂರಿಗೆ ಹೋಗಿ ಸಾಮಾನ್ ತಗೊಂಬೇಕಂದ್ರು ಇಬ್ರು ಜೊತೆಲೆ ಹೋಗೋದು. ಮನೆ ಕೆಲಸ ಮಾಡೋದಿದ್ರು ಅವಳು ಹೋಗ್ಲಿಲ್ಲ ಅಂದ್ರೆ ಇವ್ರ ಮಂತವ ಇವಳು ಹುಡ್ಕೊಂಡು ಹೋಗೋದು, ಹಂಗೆಲ್ಲ ಮಾಡ್ತಿದ್ರು. ಒಬ್ರಿಗೊಬ್ರು ಒಂದ್ ಗಳಿಗೆನೂ ಬಿಟ್ಟಿರ್ತಿರಲಿಲ್ಲ ಪಾಪ. ಎಂತ ಕೆಲಸ ಆಗೈತು, ಕಣ್ಣಿಂದ ನೋಡಕ್ ಆಗ್ತಿಲ್ಲ ನನ್ಗಂತೂ. ಬಿಡಮ್ಮ ಹೋಗ್ಲಿ ಅತ್ಲಾಗಿ, ಏನು ಆಗಿಲ್ಲ ನಿಮ್ ಜಯಕ್ಕಂಗೆ. ಡಾಕ್ಟರ್ ಬರ್ತಾರೆ, ನೋಡ್ತಾರೆ. ಡಾಕ್ಟರ್ ಬಂದು ನೋಡ್ಬಿಟ್ಟು ಏನಾಗೈತೆ ಅಂತ ಹೇಳ್ತಾರೆ. ಸುಮ್ಕಿರು, ಬೇಜಾರ್ ಮಾಡ್ಕೊಬೇಡ, ಆಳ್ಬೇಡ ಕಡೆ ಸುಮ್ನಿರಮ್ಮ ನೇತ್ರಮ್ಮ. ಅಯ್ಯೋ ಹೆಂಗಜ್ಜಿ ಹೇಳದ, ಹೆಂಗಜ್ಜಿ ಸಮಾಧಾನ ಮಾಡ್ಕೊಳ್ಳೋಣ, ಹೆಂಗ್ ಸಮಾಧಾನ ಮಾಡ್ಕೊಳ್ಳೋಣ? ನನ್ ಜಯಕ್ಕನ್ ಸೊಂಟ ಎಲ್ಲ ಮುರಿದೋಗೈತಂತ ಹೇಳ್ತಿದ್ಯಲ್ಲ, ಇನ್ನು ಯಾವಾಗ ಎದಳುತ್ತೋ ಜಯಕ್ಕ. ನನ್ ಜೊತೆ ಶಾಪಿಂಗಿಗೆ ಹೋಗೋರು ಯಾರು, ದಿನಾಲೂ ಹೊಲತಾ ಬರೋರು ಯಾರು, ತೊಡುತ್ತಾ ಹೋಗೋರು ಯಾರು, ನನ್ ಜೊತೆ ದಿನಾಲೂ ಕೂತ್ಕೊಂಡು ಮಾತಾಡೋರು ಯಾರು? ಎದಳೆ ಜಯಕ್ಕ, ನನ್ ಕೈಲಂತೂ ನೋಡಕ್ ಆಗ್ತಿಲ್ಲ. ಈ ಕಣ್ಣಿಂದ ಇನ್ನು ಏನೇನ್ ನೋಡ್ಬೇಕು ಏನೋ. ಪಾಪ ಪಾಪ ನಮ್ ನೇತ್ರಿ ಅದೆಷ್ಟು ಬೇಜಾರ್ ಮಾಡ್ಕೊಡ್ತಿದ್ದಾಳೆ ನೋಡು. ಒಳ್ಳೆ ಹುಡುಗಿ ಅಂದ್ರೆ ಬಹಳ ಒಳ್ಳೆ ಹುಡುಗಿ ನಮ್ ನೇತ್ರಮ್ಮ ಮಾತ್ರ. ಅಲ್ಲ ಕಡೆ ಜಯಕ್ಕ, ಹಿಂಗೆಲ್ಲ ಆಗೋದಕ್ಕೆ ಕಾರಣ ಯಾರೇ? ಹೆಂಗೆ ಬಿದ್ದೆ ನೀನು? ಎಲ್ಲಿ ಬಿದ್ದೆ ನೀನು? ಅವಣ್ಣ ರಂಗಣ್ಣ ಆಯ್ತಲ್ಲ, ರಂಗಣ್ಣನ ಕರ್ಕೊಂಡು ಹೋಗಿದ್ದು ಬೈಕಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಎತ್ತಾಗ್ತಾ ಏನು ಹೆಂಗಾಯ್ತೆ? ಏನೇ ಬಂದ್ಬಿಟ್ಟು ಯಾರು ಮಾಡಿದ್ದು? ಬಿಡಲ್ಲ ಕಡೆ ಅವರಿಗೆ. ನಿನ್ಗೆ ಹಿಂಗ ಆಗಿರೋದಕ್ಕೆ ಕಾರಣಕರ್ತರು ಯಾರು ಹೇಳು? ಬಿಡಲ್ಲ, ಏನ್ ಮಾಡಿದ್ರು ಬಿಡಲ್ಲ. ಏನಾರ ಮಾಡ್ಬಿಟ್ಟು ತಲೆ ಮೇಲೆ ಏರಿಕ್ ಬಿಡ್ತೀನಿ ಹೇಳು. ಯಾರು ಮಾಡಿದ್ದು? ಹಿಂಗಾಗೋದಕ್ಕೆ ಕಾರಣ ಯಾರು ಹೇಳು? ಸುಮ್ಕಿರ ನೇತ್ರಿ ಅತ್ಲಾಗಿ, ಹೋಗ್ಲಿ ಅತ್ಲಾಗಿ. ಅದ್ ಯಾಕೆ ಹಿಂಗ ಆಡ್ತಿದ್ಯಾ? ಮೊದ್ಲೇ ನನಗ್ ಸೊಂಟ ನೋವು ಬರ್ತೈತೆ, ಮಾತಾಡಕ್ ಆಗ್ತಿಲ್ಲ. ಸುಮ್ಕಿರು. ಯಾರು ಏನ್ ಮಾಡಕ್ ಹೋಗ್ಲಿಲ್ಲ ಪಾಪ ನಮ್ಮ ಮನೆಯವರು. ಪಾಪ ನನ್ ಗಂಡನು ಬಾಳ ಒಳ್ಳೆಯವನು, ನಮ್ಮ ಅತ್ತೆಯವರು ದೇವ್ರು ಅಂತಾರ ಗೊತ್ತಾ. ಯಾರು ಹಂಗೆಲ್ಲ ಮಾಡೋರಿಲ್ಲ ನಮ್ಮ ಮನೇಲಿ. ಏನ್ ಮಾಡ್ತೀಯ ನನ್ಗೆ ಆಚಾರಕ್ಕೆ? ನಾನು ಇದ್ರಿಲ್ಲಿ ಯಾರ ಮಂತವ ನಿಮ್ಮಂತವಿಂದ ಬಂದಲ್ಲ ಒಂದ್ರಿಟ್ಟು ಕೆಲ್ಸ ಇತ್ತು ಅಂತ. ಟೊಮೆಟೊ ಹಣ್ಣು ಇಸ್ಕೊಂಬರಕ್ ಬಂದಿದ್ನಲ್ಲೇ, ಟೊಮೆಟೊ ಹಣ್ಣು ಇಲ್ಲ ಅಂತ ಬಂದೆ. ನಮ್ಮ ಅತ್ತೆ ಪಾಪ ಹೊಟ್ಟೆ ಹಸ್ಕೊಂಡಿದ್ರು. ತಿಂಡಿ ಮಾಡೋದಂತ ಹೊತ್ತಾಗೈತಲ್ಲ, ತಿಂಡಿ ಮಾಡೋದಂತ ಬೇಗ ಬಂದೆ ಕಡೆ. ಅಲ್ಲಿ ನೀರ್ ಚೆಲ್ಲಿದ್ರು, ಅದ್ರ ಮೇಲೆ ಕಾಲಿಟ್ಟಿದಷ್ಟೇ, ಜಾರಿ ರಪ್ ಅಂತ ಬಿದ್ದು ಕೈ ಕಾಲು ಸೊಂಟ ಎಲ್ಲ ಅಲ್ಲಾಡ್ತಿಲ್ಲ. ಕೈ ನೋವಂತೂ ಕೈ ಬಲ್ಗೈ ಎತ್ತಕ್ಕೆ ಆಗ್ತಿಲ್ ಕಡೆ ನೇತ್ರಿ. ಹಂಗಾಗೈತ್ ನನಗೆ ಗೊತ್ತಾ. ನೋವು ತಡಿಯಕ್ ಆಗ್ತಿಲ್ ಕಡೆ. ಯಾರು ಚೆನ್ನಾಗಿರೋ ಒಳ್ಳೆ ಡಾಕ್ಟರ್ ಇದ್ರೆ ಹೇಳೆ, ಹೋಗ್ಬಿಟ್ಟು ಒಂದ್ರಿಟ್ಟು ತೋರಿಸ್ಕೊಂಡ್ ಬರ್ತೀವಿ. ನನ್ ಕೈಲಂತೂ ಆಗ್ತಿಲ್ ಕಡೆ.
ನನ್ನ ಸೊಸೆಗೆ ಹಿಂಗೆಲ್ಲ ನಾನು ಕಣ್ಣಿಂದ ನೋಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಹಿಂಗ್ ಕಷ್ಟ ಪಡ್ತಿರೋದು ಕಣ್ಣಿಂದ ನೋಡಕ್ ಆಗ್ತಿಲ್ಲಲ್ಲಪ್ಪ. ಏನ್ ಮಾಡ್ಲಿ, ಆ ದಂಡಪಿಂಡ್ ನನ್ನ ಮಗ ಒಂದಿಟ್ಟು ಡಾಕ್ಟರ್ಗಾರ ಫೋನ್ ಮಾಡ್ಬಿಟ್ಟು ಕರ್ಸೋದಲ್ವ ಅವನು. ಎತ್ಲಾಗೋದ ಅವನಿಗೆ ಎಲ್ಲಂತ ಹುಡ್ಕೊಂಡು ಹೋಗಣ. ಅಮ್ಮಣಿ, ಇನ್ನು ಅಡಿಗೆ ಬೇರೆ ಮಾಡಿಲ್ಲ, ತಿಂಡಿ ಬೇರೆ ಮಾಡ್ಬೇಕು. ನೇತ್ರಮ್ಮ, ಒಂದ್ ಕೆಲ್ಸ ಮಾಡುವ, ನಿಮ್ಮ ಅಕ್ಕಯ್ಯ ಜಯ್ಯಕ್ಕೂ ಹಿಂಗೆ ಸಾಕ ಸುಸ್ತಾಗ್ತಿರ್ಬೇಕು, ಬೇಜಾರ್ ಮಾಡ್ಕೊಂಡ್ ಕುಂತಿದ್ದಾರೆ. ಒಂದಿಟ್ಟು ನಿಮ್ ರಂಗಣ್ಣಂಗ್ ಹೋಗ್ಬಿಟ್ಟು ಕರ್ಕೊಂಬರ್ತೀನಿ. ಹಂಗೆ ಒಂದಿಟ್ಟು ತಿಂಡಿ ಮಾಡ್ಬೇಕಣಮ್ಮ, ಒತ್ತಾಗೋಯ್ತು. ನಾನು ಹೋಗಿ ಕರ್ಕೊಂಬರ್ತೀನಿ. ನಿಮ್ಮ ಅಕ್ಕನ ಜೊತೆ ಇಲ್ಲೇ ಕುಂತಿರಮ್ಮ, ನೀನು ಬೇಜಾರ್ ಮಾಡ್ಕೊಂಡಿದ್ದಾಳೆ. ಎಲ್ಲೂ ಹೋಗ್ಬೇಡ ಕಣಮ್ಮ, ಬಿಟ್ಟು ಎಲ್ಲೂ ಹೋಗ್ಬೇಡ. ಅವಳಿಗೆ ಮೊದ್ಲೇ ಸುಸ್ತಾಗ್ತೈತೆ, ಎಲ್ಲೂ ಹೋಗ್ಬೇಡ ಕಣಮ್ಮ, ಬಿಟ್ಟು ಇಲ್ಲೇ ಇರಮ್ಮ ನಾನು ಬರೋವರೆಗೂ. ನನ್ನ ಸೊಸೆ ಮುದ್ದಿಗೆ ಎಲ್ಲೂ ಬಿಟ್ಟು ಹೋಗ್ಬೇಡ ಕಣಮ್ಮ. ಅಮ್ಮಣಿ, ನೇತ್ರಮ್ಮ, ತಿಂಡಿ ಇಲ್ಲೇ ಮಾಡ್ತೀನಿ, ಇಲ್ಲೇ ತಿಂಡಿ ತಿನ್ಕೊಂಡು ಹೋಗುವಂತೆ. ನಿಮ್ಮ ಅಕ್ಕನ ಹತ್ರ ನೀರಮ್ಮ ಇಲ್ಲೇ, ಸರಿನಾ? ಎಲ್ಲೂ ಹೋಗ್ಬೇಡ ಕಣಮ್ಮ, ಇಲ್ಲೇ ಒಂದಿಟ್ಟು ಹೋಗಿ ಬರ್ತೀನಿ. ನನಗೂ ಇದೆ ಅಲ್ವಾ ಬೇಕಾಗಿದ್ದಿದ್ದು. ಹೆಂಗ ನಮ್ಮ ಯಪ್ಪ ಸಂತೆಗೆ ಎಲ್ಲ ಹೋಗೈತೆ, ಅಲ್ಲೇ ತಿಂಡಿ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ನನಗೆ ಒಬ್ಳಿಗೋಸ್ಕರ ತಿಂಡಿ ಏನು ಮಾಡೋದಂತ ಯೋಚನೆ ಮಾಡ್ತಿದ್ದೆ. ಹೆಂಗ ದಿನಾಲು ಬಂದ್ಬಿಟ್ಟು ಇವ್ರು ಬಂದರೆ ತಿಂಡಿ, ಊಟ, ಟೀ, ಕಾಫಿ ಎಲ್ಲ ಕುಡ್ಕೊಂಡು ಹೋಗ್ಬೋದು. ನನಗೂ ಬೇಕಾಗಿದ್ದಿದ್ದೆ ಇದೆ ಅಲ್ವಾ. ಇದಾಕೆ ನೇತ್ರಮ್ಮ, ಏನೋ ಯೋಚನೆ ಮಾಡ್ಕೊಂಡಿದ್ಯೋ? ಇರಲ್ವಾ ಹಂಗಾರೆ ನಿಮ್ ಜಯಕ್ಕನ ಹತ್ರ? ಅಲ್ಲ ಕಣೆ, ಜಯಕ್ಕ ಅಂತ ಮಾತ್ರ ಚೆನ್ನಾಗಿದ್ದಾಗ ಮಾತ್ರ ಯಾವಾಗ್ಲೂ ಬರ್ತಿದ್ದೆ. ಇವಾಗ ಸೊಂಟ ಮುರ್ಕೊಂಡು ನನ್ ಸೊಸೆ ಬಿದ್ದಾಳಲ್ಲ, ಮಲಗಿದಾಳಲ್ಲ ಪಾಪ, ಅದಕ್ಕೆ ನಿನಗೆ ಹಿಂಗ ಆಗ್ತೈತಾ? ಯಾರಾದ್ರೂ ಅಷ್ಟೇ ಕಡೆ ನೇತ್ರಿ. ಕಷ್ಟಲಿದ್ದಾಗ ಯಾರು ಬರಲ್ಲ ಅನ್ನೋದು ಇದಕ್ಕೇನೇನೆ. ಇರೇ ಒಂದಿಟ್ಟು ಏನು ಆಗಲ್ಲ. ಅವಳು ಪಾಪ ಬೇಜಾರಲ್ಲಿ ಮಲ್ಕೊಂಡಿದ್ದಾಳೆ, ಅವಳು ಗೋಳ್ ನೋಡಕ್ ಆಗ್ತಿಲ್ಲ ನನ್ ಕೈಲಿ. ಇಲ್ಲ ಕಣಜ್ಜಿ, ಇಲ್ಲ ಕಣಜ್ಜಿ. ಸಾಕಜ್ಜಿ, ಹೋಗ್ ಬಾ ಹೋಗು. ನಾನ್ ಯಾಕೆ ಇರಲ್ಲ ಅಂತ ಹೇಳ್ತಿದ್ದೀನಿ, ನಾನ್ ಯಾಕೆ ಇವೆಲ್ಲ ಯೋಚನೆ ಮಾಡೋಣ. ಮೊದ್ಲೇ ನನ್ ಜಯಕ್ಕಂಗೆ ಹಿಂಗ್ ಸೊಂಟ ಮುರಿದೋಯ್ತೆ ಅಂತ ನಾನು ಯೋಚನೆ ಮಾಡ್ತಿದ್ದೆ ಅಷ್ಟೇ, ಇನ್ನೇನಿಲ್ಲ. ಅಲ್ಲ ಕಣಜ್ಜಿ, ನನ್ ಜಯಕ್ಕ ಅಂದ್ರೆ ನನಗೆ ಬಲು ಇಷ್ಟ ಅಂತದ್ರಲ್ಲಿ ನಾನಿರಲ್ವಾ? ಹೋಗು, ಇಲ್ಲೇ ಇರ್ತೀನಿ ಪೂರಾ ದಿನ. ಜಯಕ್ಕನ ಹತ್ರ ನೀರಂದ್ರು ನಾನು ಜಯಕ್ಕಂಗ್ ಮಾತಾಡ್ಸ್ಕೊಂಡು ಇಲ್ಲೇ ಕುತ್ಕೊಂಡ್ಬಿಡ್ತೀನಿ ಬೇಕಾದ್ರೆ. ನೀನ್ ಎಲ್ಲಾರ್ಗು ಹೇಳಕ್, ನನ್ಗೆಲ್ಲ ಹೇಳಕ್ ಬರ್ಬೇಡ. ಹೋಗ್ಬಾ ಹೋಗು, ಅದೇನ್ ಕೆಲ್ಸ ಆಯ್ತಾ ಮಾಡ್ಕೊಂಬ. ಹಂಗೆ ಒಂದಿಟ್ಟು ಬೇಗ ಡಾಕ್ಟರ್ಗೆ ಫೋನ್ ಮಾಡಿ ಕರೀರಿ. ಸರಿನಾ? ಸರಿ ಕಣೆ, ಆಯ್ತು ನೇತ್ರಮ್ಮ. ಸರಿ ಕಣೆ, ನೀನು ಬಾಳ ಒಳ್ಳೆಯವಳು ಕಣ್ಬಿಡು. ನಿನ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು, ಬಾಳ ಒಳ್ಳೆಯವಳು ಪಾಪ. ಇನ್ನೊಂದು ಮಾತು ಕಣಜ್ಜಿ, ಅಲ್ ಕಣಜ್ಜಿ, ಈಗ ತಿಂಡಿ ಏನು ಮಾಡ್ತಿದ್ಯಾ? ಇನ್ನು ಮಾಡಿಲ್ವೇನಜ್ಜಿ ತಿಂಡಿನ? ಇಲ್ಲ ಕಣಮ್ಮ, ಇನ್ನು ಏನ್ ಮಾಡೋದಂತ ಯೋಚನೆ ಮಾಡ್ತಿದ್ದೀನಿ ಕಣಮ್ಮ. ತಿಂಡಿ ಏನ್ ಮಾಡೋದಂತ ನನಗೆ ಗೊತ್ತಾಗ್ತಿಲ್ಲ. ಹೆಂಗ ದಿನಾಲು ನನ್ನ ಸೊಸೆ ಮಾಡೋಳು, ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ ನನಗೆ ನೇತ್ರಮ್ಮ. ಹೌದೇನಜ್ಜಿ? ಒಂದ್ ಕೆಲ್ಸ ಮಾಡು, ಬಿಸಿಬೇಳೆ ಬಾತ್ ಮಾಡಜ್ಜಿ, ಬಲು ಚೆನ್ನಾಗಿರುತ್ತೆ. ಬಿಸಿಬೇಳೆ ಬಾತ್ ಮಾಡು, ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಬಲು ಚೆನ್ನಾಗಿರುತ್ತೆ. ನಾನು ಇಲ್ಲೇ ಇರ್ತೀನಿ. ಜಯಕ್ಕನ್ನು ನಾನು ಜಯಕ್ಕಂಗೂ ಒಂದಿಟ್ಟು ತಿನ್ನಿಸ್ತೀನಿ, ನಾನು ತಿಂತೀನಿ. ಸರಿನಾ? ಬಿಸಿಬೇಳೆ ಬಾತ್ ಮಾಡಜ್ಜಿ, ಬಲು ಚೆನ್ನಾಗಿರುತ್ತೆ. ಸರಿ ಕಣಮ್ಮ, ಆಯ್ತು, ಹಂಗೆ ಮಾಡ್ತೀನಿ ಕಣೆ. ಹೇಳು. ನೀನು ಜೋಪಾನಾಗಿ ನೋಡ್ಕಣಮ್ಮ, ಇಲ್ಲೇ ಇರು, ಎಲ್ಲೂ ಹೋಗ್ಬೇಡ. ಮತ್ತೆ ಎತ್ಲಾಗಾರ ಹೋಗಿದ್ಯಾ ಮತ್ತೆ ನಮ್ಮ ಹುಡುಗಿಗೆ ಬಿಟ್ಬಿಟ್ಟು ಹೋಗಜ್ಜಿ. ಇಲ್ಲ ಇಲ್ಲ ಇಲ್ಲ, ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೇ ಬೇಡ, ನಾನು ಇಲ್ಲೇ ಇರ್ತೀನಿ ಹೋಗಜ್ಜಿ. ನನ್ಗೇನು ಟೈಮ್ ಸರಿಯಾಗಿ ಒಳ್ಳೆ ಊಟ ತಿಂಡಿ ಸಿಕ್ಕಿದ್ರೆ ಸಾಕು, ಇಲ್ಲೇ ಕುತ್ಕೊಂಡ್ಬಿಡ್ತೀನಿ ಆರಾಮಾಗಿ. ಹೆಂಗ ಟೈಮ್ ಪಾಸ್ ಮಾಡೋದಕ್ಕೆ ಇನ್ನೂ ಒಳ್ಳೇದೇ ಆಗೋಯ್ತು. ಈ ಜಯಿ ಗುಯ್ಯಿ ಇದ್ದಾಳಲ್ಲ ಇವಳು, ಒಂದ್ ದಿವಸ ಒಂದ್ ಟೀ ಕೊಡ್ಲಿಲ್ಲ, ಒಂದ್ ಕಾಫಿ ಕೊಡ್ಲಿಲ್ಲ, ಬಂದ್ ಗಂಟೆ ಕುತ್ಕೊಂಡಿರೋದನು. ನಮ್ಮಂತ ಮಾತ್ರ ಬಂದಾಗ ಟಿವಿಡೆ ಕಾಫಿ ಮಾಡ್ಕೊಡೆ, ತಿಂಡಿ ಏನೈತೆ ಅಂತ ತಿನ್ಕೊಂಡು ಹೋಗೋದು. ಇವಾಗ ನೋಡಿ, ಇವಾಗ ನಾನು ಹೆಂಗ್ ಮಾಡ್ತೀನಂತ ಎಲ್ಲದನ್ನು ಬಡ್ಡಿ ಸಮೇತ ಎಲ್ಲ ತಿನ್ಕೊಂಡು ಹೋಗ್ತೀನಿ. ಇವಾಗ ದಿನಾಲು ಬರೋದು, ಕೂತ್ಕೊಳ್ಳೋದು, ಏನ್ ಕಾಫಿ ಟೀ ತಿಂಡಿ ಎಲ್ಲ ತಿನ್ಕೊಂಡು ಹೋಗೋದು, ಹಂಗ್ ಮಾಡ್ತೀನಿ. ಅಯ್ಯೋ ಜಯಕಯ್ಯ, ನನ್ಗಂತೂ ನಿನ್ಗೆ ಕಣ್ಣಿಂದ ನೋಡಕ್ ಆಗ್ತಿಲ್ ಕಣಕ, ಸಖತ್ ಬೇಜಾರಾಗ್ತೈತ್ ಕಣಕ. ಹೆಂಗಕ್ಕ ಮಾಡ್ಕೊಂಡೆ? ಅಲ್ಲ ಕಣಕೋ, ಶಾಪಿಂಗಿಗೆ ಹೋಗೋಣ, ಅಲ್ಲೋಗೋಣ ಇಲ್ಲೋಗೋಣ ಅಂತ ಹೇಳ್ತಿದ್ದಲ್ಲಕ್ಕ. ಮುಂದಿನ ವಾರ ಎಲ್ಲಾರು ಸ್ಟೂರ್ ಬೇರೆ ಹೋಗ್ತಿದೀವಿ, ಸ್ಟೂರ್ಗ್ ಬೇರೆ ಹೋಗೋಣ ಅಂತಿದ್ದು. ನೀನ್ ನೋಡಿದ್ರೆ ಸೊಂಟ ಮುರ್ಕೊಂಡು ಕೈ ಎಲ್ಲ ಮುರ್ಕೊಂಡು ಮಲ್ಕೊಂಡಿದ್ಯಲ್ಲಕ್ಕ. ಹೆಂಗಕ್ಕ ಹೋಗೋದು? ನನ್ಗಂತೂ ಬಲು ಬೇಜಾರಾಗುತ್ತೆ ಕಣಕ. ಯಾರಿಗ್ ಬೇಜಾರಾಗುತ್ತೆ ಇಲ್ಲೋ ಗೊತ್ತಿಲ್ಲ ಕಣಕ, ನನ್ಗಂತೂ ಸಖತ್ ಬೇಜಾರಾಗ್ತೈತ್ ಕಣಕ ನಿನ್ ಕೈ ಮುರ್ಕೊಂಡಿರೋದಕ್ಕೆ. ಕಣ್ ಜಯಕಯ್ಯ. ಹೌದಾ? ಹೌದೇನೆ ನೇತ್ರಮ್ಮ, ಸಖತ್ ಬೇಜಾರಾಗ್ತೈತಾ? ಇಲ್ಲ ಬಿಡುವ. ನಮ್ಮ ಅತ್ತೆ ನೋಡಿರಿ ಏನು ತಿಂಡಿ ಬೇರೆ ಮಾಡಿಲ್ಲ ಅನ್ನೋತ್ತೆ ನನಗೆ ಹೊಟ್ಟೆ ಹಸಿತೈತಲ್ಲ. ನೇತ್ರಿ, ಏನ್ ಮಾಡಿದ್ಯಾ ನಿಮ್ಮ ಮನೇಲಿ ತಿಂಡಿ? ಒಳಗೆ ಒಂದಿಟ್ಟು ತಿಂಡಿನ ಹಾಕ್ಕೊಂಬ, ನನಗೆ ಹೊಟ್ಟೆ ಹಸಿತೈತೆ, ತಿಂಡಿ ತಿನ್ಬೇಕು. ನೋಡಿ ಇವಳು ಕೈ ಮುರ್ಕೊಂಡು ಬಿದ್ದಿದ್ರು ಇವಳದು ಕಂಜೂಸ್ ಬುದ್ಧಿ ಬಿಡಲ್ಲ. ಈ ಜಯಿ ಗುಯ್ಯಿ ನೋಡಲಿ, ನಮ್ಮಂತ ಹೋಗ್ಬಿಟ್ಟು ನಾನು ತಿಂಡಿ ಹಾಕೊಂಬರ್ಬೇಕಂತೆ. ಹೆಂಗೈತೆ
ನಾನೇ ತಿಂಡಿ ಮಾಡ್ದಲ್ಲಿ ಇವ್ರ ಮನೇಲಿ ಏನಾರ ತಿನ್ಕೊಂಡು ಹೋಗೋಣ ಅಂತ ನಾನು ಬಂದಿದ್ದೀನಿ. ಅವಳು ಇವತ್ತು ಹೆಂಗ್ ಹೇಳ್ತೈತಂತ. ಪರವಾಗಿಲ್ಲ ಇವಳು. ಏನು ಮಾಡ್ಲಿ ಇವಾಗ? ತಿಂಡಿ ಮಾಡಿಲ್ಲ ಅಂತ ಹೇಳಿರಿ ಈ ಜೈಗೂ ಏನ್ ಕಡಿಮೆ ಆಡ್ಕೊಳಲ್ಲ ಇವಳು. ಹ್ಞೂ, ನಮ್ಮಂದೆ ತಿನ್ಕೊಂಡು ಹೋಗೋದಕ್ ಬಂದಿರ್ಬೇಕು, ಅದಕ್ಕೆ ಹಿಂಗ್ ಕುಂತಿರೋದು ಅಂತ ಆಡ್ಕೊಂಡ್ಬಿಡ್ತಾಳೆ ಇವಳು. ಇವಳು ಹೆಂಗ್ ಕಡಿಮೆ ಅಲ್ಲ ಇವಳು, ಕಂಜೂಸ್ ಜೈ. ಮಾಡ್ತೀನಿ ಕಣ್ ಏನಾರ ಒಂದ್ ಹೇಳ್ಬೇಕಲ್ಲ, ಏನ್ ಹೇಳೋದಂತ ಗೊತ್ತಾಗ್ತಿಲ್ವಲ್ಲ. ಅಕ್ಕೋ, ಜಯಕಯ್ಯ, ಏನ್ ಗೊತ್ತೇನಕ್ಕ? ನಮ್ಮಲ್ಲಿ ನಾವು ಮುದ್ದೆ ಮಾಡಿದೀವಿ. ಮುದ್ದೆ ಮಾಡ್ಬಿಟ್ಟು ನಮ್ಮತ್ತೆ ನೆನ್ನೆ ಸಾಂಬಾರಿಂದ ಮುದ್ದೆ ಮಾಡಿದೀವಿ ಅಷ್ಟೇ. ಏನ್ ಗೊತ್ತೇನಕ್ಕ, ಕಾಯಿಲೆ ಬಿದ್ದಿರೋರು ಹಂಗೆಲ್ಲ ನೆನ್ನೆದು ಅವೆಲ್ಲ ತಿನ್ಬಾರ್ದು. ಸಾಲದಕ್ಕೆ ಸಾಕಜ್ಜಿ ಇನ್ನೂ ಎಲ್ಲ ಹೋಗೈತೆ ಡಾಕ್ಟರ್ಗೂ ಯಾರಿಗೋ ಕರ್ಕೊಂಬರಕ್ಕೆ ಫೋನ್ ಮಾಡ್ಸೋದಕ್ಕೆ, ರಂಗಣ್ಣನ್ ಕರ್ಕೊಂಬರಕ್ಕೆ. ಸಾಕಜ್ಜಿ ಮೊದ್ಲೇ ಸಾರ್ ಹೇಳೋಗೈತೆ ನನಗೆ. ನನ್ ಸೊಸೆ ಮುದ್ದಿಗೆ ಬಿಟ್ಟು ಎಲ್ಲೂ ಹೋಗ್ಬೇಡ ಕಣಮ್ಮ, ಬಿತ್ ಸೊಂಟ ಬೇರೆ ಮುರ್ಕೊಂಡಿದ್ದಾಳೆ, ತಿರ್ಗಾ ಅವಳು ಬೇಜಾರಲ್ಲಿದ್ದಾಳೆ, ಸುಸ್ತಾಗ್ತಿರುತ್ತೆ, ಎಲ್ಲೂ ಬಿಟ್ಟು ಹೋಗ್ಬೇಡ, ಇಲ್ಲೇ ಇರು, ನಾನು ಬರ್ತೀನಂತ ಹೇಳೋಗಿದ್ದಾರೆ. ನಾನಂತೂ ನಿನಗ್ ಬಿಟ್ಟು ಎಲ್ಲೂ ಹೋಗಲ್ ಕಣಕ್ಕ. ನಿನಗ್ ನೋಡ್ಕೊಳ್ಳೋ ಜವಾಬ್ದಾರಿ ನನ್ಗೈತೆ, ಅದೆಂಗ್ ಹೋಗ್ಬಿಡ್ತೀನಿ, ನಾನಂತೂ ಹೋಗಲ್ ಕಣಕ್ಕ, ನೀನ್ ಏನಾದ್ರು ಅಷ್ಟೇ. ಇವಳೊಬ್ಳು ಇವಳು ಓವರ್ ಆಗಾಡ್ತಾಳೆ, ಓವರ್ ಬಿಲ್ಡಪ್ ಕೊಡ್ತಾಳೆ ಇವಳು. ನೇತ್ರಿ ಏನ್ ಕಡಿಮೆ ಅಲ್ಲ ಇವಳು. ಕಂಬಿಡೋಣ ಅತ್ಲಗೆ, ನಾನು ಮಾಡ್ತಿರೋದ್ ನಾಟಕ ಕಡೆ ನೇತ್ರಿ ಅಂತ. ಇವಳು ಮುಂದೆ ಏನಾರು ಹೇಳ್ಬಿಟ್ರೆ ಮತ್ತೆ ಯಾಕೆ ಬೇಕು ಮತ್ತೆ? ಹೇಳ್ಕೊಂಬಿಟ್ಟು ಎಲ್ಲ ಊರವ್ರ ಮುಂದೆ ಎಲ್ಲ ಹೇಳ್ಕೊಂಬಂದ್ಬಿಟ್ರೆ ಇವಳು ಬಾಯಿ ಸರಿ ಇಲ್ಲ ಮೊದ್ಲೇ. ಇವಳು ಮುಂದೆ ಹೇಳ್ಕೊಳೋದೇ ತಪ್ಪು. ಏನು ಹೇಳ್ಕೊಳಪ್ಪ, ಯಾಕೆ ಬೇಕು ಮತ್ತೆ? ನಮ್ಮ ಅತ್ತೆಗೆ ಹೇಳಿದ್ರು ಹೇಳ್ಬಿಡ್ತಾಳೆ ಇವಳು. ಯಾಕೆ ಬೇಕು? ನನ್ಗೆ ಆಚಾರ ಕೆಟ್ಟಬಿಟ್ಟು ಮತ್ತೆ ಬೇಡ, ಏನಾರ ಅನ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಮಾತ್ರ ನಾನಂತೂ ಸುಮ್ಮನಾಗ್ಬಿಡ್ತೀನಿ. ಹೆಂಗ ಇವಾಗ ಆರಾಮಾಗಿದ್ದೀನಿ, ಹೆಂಗ ಮಲ್ಕೊಂಡು ನಮ್ಮ ಅತ್ತೆ ಟೈಮ್ ಸರಿಯಾಗಿ ತಿಂಡಿ ಊಟ ಎಲ್ಲ ತಗೊಂಬಂದು ಕೊಡ್ತಿದ್ದಾರೆ, ಒಳ್ಳೆ ಬಿಸಿ ಬಿಸಿ ಆಗಿದ್ದು. ಒಳ್ಳೆ ತಿನ್ನೋದಕ್ಕೆ ಎಲ್ಲಾರು ತಗೊಂಬಂದು ಕೊಡ್ತಿದ್ದಾರೆ, ಆರಾಮಾಗಿದ್ದೀನಿ, ಎಲ್ಲೂ ಹೋಗಂಗಿಲ್ಲ, ಏನು ಕೆಲಸ ಮಾಡಂಗಿಲ್ಲ. ಹೆಂಗ ನನಗೆ ನಿದ್ದೆ ಅಂದ್ರೆ ಇಷ್ಟ. ಊಟ ಮಾಡ್ಕೊಳ್ಳೋದು ಮಲ್ಕೊಳ್ಳೋದು ಬಲು ಚೆನ್ನಾಗೈತೆ. ಅದರಲ್ಲೂ ಎದಳ್ಸಕ್ ಬೇರೆ ನಮ್ಮ ಅತ್ತೆ ನಮ್ಮ ಗಂಡ ಎಲ್ಲಾರು ಇರ್ತಾರೆ. ಅದಕ್ಕೆ ನಾವು ಹೇಳ್ಕೊಂಡ್ಬಿಟ್ರೆ ಸರಿ ಆಗಲ್ಲ, ಇವಾಗ ಹೇಳ್ಕೊಳ್ಳೋದೇ ಬೇಡ. ನೇತ್ರಿ ಇದ್ದಾಳಲ್ಲಿ ಇವಳು, ಬಲು ಬುದ್ಧಿವಂತ ಇವಳು. ನಾನು ನಾಟಕ ಮಾಡ್ತಿದ್ದೀನಿ ಅಂತ ಏನಾರ ಡೌಟ್ ಕಿಟ್ ಪಟ್ಬಿಟ್ರೆ ಇವಳಿಗೆ ಡೌಟ್ ಬರ್ದಂಗೆ ಏನಾರ ಒಂದು ಮಾಡ್ಬೇಕಲ್ಲ ನಾನು. ಯಾವುದೇ ಕಾರಣಕ್ಕೂ ಇವಳಿಗಂತೂ ಡೌಟ್ ಬರಬಾರ್ದು. ನೇತ್ರಿ, ಈಗ ಕೈ ಮುರ್ಕೊಂಡೈತಲ್ಲ ನೇತ್ರಿ, ಎಷ್ಟು ದಿವಸಕ್ಕೆ ವಾಸಿ ಆಗುತ್ತೆ ನಿಂದು? ಅವಾಗ ಬೈಕಲ್ಲಿ ಬಿದ್ಬಿಟ್ಟು ಒಂದಿಟ್ಟು ಕೈಯನ್ನು ಮಾಡ್ಕೊಂಡಿದ್ದಲ್ಲ, ಎಷ್ಟು ದಿವಸ ಐತೆ ವಾಸಿ ಆಗೋದಕ್ಕೆ? ಏನೇ ಮಾಡ್ಲಿ, ನನಗೆ ಕುಂತಿರ್ತಾವ್ ಕೂತ್ಕೊಳಕ್ ಆಗ್ತಿಲ್ಲ. ಏನೇ ಮಾಡೋಣ, ಮಲ್ಗಿ ನನಗೆ ಯಾವತ್ತೂ ರೂಢಿ ಇಲ್ಲ ಕಡೆ. ಸಖತ್ ಹಿಂಸೆ ಆಗ್ತೈತ್ ಕಡೆ ನೇತ್ರಿ ನನಗೆ. ಬರೀ ದಿನಾಲು ಕೆಲಸ ಮಾಡಿ 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 ರೂಢಿ ಆಗಿತ್ತು ನೋಡು, ಕುಂತಿರ್ತಾವ್ ಕೂತ್ಕೊಳಕ್ ಆಗ್ತಿಲ್ಲ, ಕೈ ಕಾಲೆಲ್ಲ ಕಟ್ಟಾಕಂಗ್ ಆಗ್ಬಿಟ್ಟೈತ್ ಕಡೆ ನೇತ್ರಿ. ಏನಾದ್ರೂ ಒಂದ್ ಐಡಿಯಾ ಕೊಡೆ, ಯಾವ್ದಾರ ಚೆನ್ನಾಗಿರೋ ಡಾಕ್ಟರ್ ತೋರಿಸ್ಬಿಟ್ಟು ಮೊದ್ಲು ಬೇಗ ವಾಸಿ ಆಗ್ತೀನಿ ಕಡೆ. ಯಾವ್ದಾರ ಔಷಧಿ ಏನಾರು ಇದ್ರೆ ತಗೊಂಬಾರ, ಇಲ್ಲ ಹಚ್ಚೆ ಒಂದ್ ರೇಟು ಕೈ ಮೇಲೆ. ನನ್ ಕೈಲಿ ಆಗ್ತಿಲ್ ಕಡೆ, ನನ್ ಬೇಗ ಕೆಲಸ ಮಾಡ್ಬೇಕು ಕಡೆ.